ಸರಿಯಾದ ಸಂಬಂಧಗಳೇ ಇತ್ತೀಚಿನ ದಿನಗಳಲ್ಲಿ ಉಳಿಯೋದಿಲ್ಲ. ಅಂಥದ್ರಲ್ಲಿ ಕಳ್ಳ ಸಂಬಂಧಗಳು ಉಳಿತಾವ? ಖಂಡಿತ ಇಲ್ಲ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಹಾಗೇನೆ ತಪ್ಪು ಹೆಜ್ಜೆ ಇಟ್ಟ ಮೇಲೆ ಮಣ್ಣಾಗ್ಲೇಬೇಕು ಅನ್ನೋ ಹಾಗೆ ಇಲ್ಲೊಂದು ವ್ಯಕ್ತಿಯ ದಾರುಣ ಕೊಲೆ ನಡೆದು ಹೋಗಿದೆ. ವಿವಾಹಿತ ಮಹಿಳೆಯೊಂದಿಗೆ ಸಲುಗೆ ಹೊಂದಿದ್ದ 32 ವರ್ಷದ ನರಸಿಂಹರಾಜನನ್ನ ಮಹಿಳೆಯ ಸಂಬಂಧಿಕರೇ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತಿಕೆರೆ ಬಳಿಯ ಮುತ್ಯಾಲನಗರದ ನರಸಿಂಹರಾಜು ಗಾರೆ ಕೆಲಸವನ್ನ ಮಾಡ್ತಾ ಇದ್ದ. ಅದೇ ಬಡಾವಣೆಯ ಮಹಿಳೆಯೊಂದಿಗೆ ಈತ ಸಲುಗೆ ಹೊಂದಿದ್ದ. ಮಹಿಳೆಯು ಶನಿವಾರ ನರಸಿಂಹರಾಜು ಮನೆಗೆ ಬಂದಿದ್ರು. ಈ ವಿಚಾರ ತಿಳಿದ ಆಕೆಯ ಸಂಬಂಧಿಕರು ಹಿಂಬಾಲಿಸಿಕೊಂಡು ಮನೆಯ ಬಳಿಯೇ ಬಂದು ನರಸಿಂಹರಾಜು ಜೊತೆ ಜಗಳವನ್ನ ಆಡಿದ್ದಾರೆ. ಹೊರಗೆ ಎಳೆದುಕೊಂಡು ಬಂದು ಥಳಿಸಿದ್ದಾರೆ. ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೂ ಕೂಡ ರಸ್ತೆಯಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಅಸ್ವಸ್ಥಗೊಂಡಿದ್ದಂತಹ ನರಸಿಂಹರಾಜುವನ್ನ ಕುಟುಂಬದ ಸದಸ್ಯರು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ಅನಾರೋಗ್ಯ ಸಮಸ್ಯೆ ಇತ್ತು. ಹೀಗಾಗಿ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದಾನೆಯೇ ಅಥವಾ ಹಲ್ಲೆಯಿಂದ ಸಾವನ್ನಪ್ಪಿದ್ದಾನೆಯೇ ಎಂಬುದು ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೆ ಮರಣೋತ್ತರ ಪರೀಕ್ಷೆಯ ವರದಿ ಬಳಿಕ ಸಾವಿನ ನಿಖರ ಕಾರಣ ಮಾತ್ರ ಗೊತ್ತಾಗಲಿದೆ. ಅದೇನೇ ಹೇಳಿ, ಅಕ್ರಮ ಸಂಬಂಧವನ್ನ ಮಹಿಳೆಯ ಜೊತೆಗೆ ಹೊಂದಿದ್ದ ಅನ್ನೋ ಒಂದೇ ಒಂದು ಕಾರಣ ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಹೊಡೆದು ಈ ಯುವಕನನ್ನ ಹತ್ಯೆ ಮಾಡಿದ್ದು ನಿಜಕ್ಕೂ ಕೂಡ ಖಂಡನೀಯ. ಅಕ್ರಮ ಸಂಬಂಧ ಹೊಂದಿದ್ದಂತಹ ನರಸಿಂಹರಾಜುಗೆ ತಿಳಿ ಹೇಳಬಹುದಾಗಿತ್ತು, ಬುದ್ಧಿ ಹೇಳಿ ಇನ್ಮೇಲಾದ್ರೂ ಆ ಮಹಿಳೆ ತಂಟೆಗೆ ಬರಬೇಡ ಅಂತ ಹೇಳಿ ವಾರ್ನಿಂಗ್ ಕೊಡಬಹುದಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಅಕ್ರಮ ಸಂಬಂಧ ಹೊಂದಿದ್ದ ಅಂತ ಹೇಳಿ ಅನುಮಾನವನ್ನ ಪಟ್ಟು ಆತನ ಮೇಲೆ ಏಕಾಏಕಿಯಾಗಿ ದಾಳಿ ನಡೆಸಿ ಹಲ್ಲೆ ಮಾಡಿದ್ದು ನಿಜಕ್ಕೂ ಕೂಡ ಘೋರ.